ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ವಾಟರ್ ಮಿಲನ್ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೀತಿ ಐಸ್ ಕ್ರೀಮ್ನ ಚಿಕ್ಕವರಿದ್ದಾಗ ತಿಂದು ತುಂಬಾ ಖುಷಿ ಪಡ್ತಾ ಇದ್ವಿ. ಆದರೆ ಈ ಥರ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಬಟ್ ಈಗ ಈಸಿಯಾಗಿ ಮನೆಯಲ್ಲೇ ವಾಟರ್ ಮಿಲನ್ನಿಂದ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡ್ಕೊಳೋದಾದರೆ, ಮೊದಲಿಗೆ ಒಂದು ಅರ್ಧ ವಾಟರ್ ಮಿಲನ್ನ ತಗೊಂಡು ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೋಬೇಕು. ಅದ್ರದ್ದು ಬೀಜ ಎಲ್ಲ ತೆಗೆದು. ಇದು ಸಿಂಪಲ್ಲಾಗಿ ತುಂಬ ರುಚಿ ಇರುತ್ತೆ. ಈ ರೀತಿ ನಾವು ಮಕ್ಳಿಗೆ ಮಾಡಿಕೊಟ್ಟಾಗ ಅವರು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ವಾಟರ್ ಮಿಲನ್ ತಿಂದಂಗೆ ಇರುತ್ತೆ ಇದು. ಈ ರೀತಿ ಅದನ್ನು ರುಬ್ಕೊಂಡು ಸೋಚ್ಕೊಂಡು ಒಂದು ಟೀ ಕಪ್ ಇರುತ್ತಲ್ವ, ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಅರ್ಧ ಮುಳುಗುವಷ್ಟು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಾಗ ನಾವು ಚಿಕ್ಕವರಿದ್ದಾಗೆಲ್ಲ ಸೈಕಲಲ್ಲಿ ಬರ್ತಾಯಿದ್ರು. ಪುಯ್ ಪುಯ್ ಅಂದ್ಕೊಂಡು ಸೌಂಡ್ ಮಾಡಿಕೊಂಡು ಆ ರೀತಿ ಐಸ್ ಕ್ರೀಮು ಚೆನ್ನಾಗಿರ್ತಾಯಿತ್ತು ಆವಾಗ. ಐಸ್ ಕ್ಯಾಂಡಿ ತಿನ್ನೋಕ್ಕೆ ಆ ಥರ ಈಗ ತಿನ್ನಬೇಕಂದ್ರೆ ಕೆಮಿಕಲ್ ಹಾಕಿರ್ತಾರೆ ಅಂತ ನಾವು ಅಷ್ಟು ತಿನ್ನೋಕ್ಕೂ ಹೋಗಲ್ಲ, ಮಕ್ಳಿಗೂ ಕೊಡಿಸಲ್ಲ. ಈ ರೀತಿ ನಾವು ಕಲರೇ ಮಿಕ್ಸ್ ಮಾಡದೆ ನ್ಯಾಚುರಲ್ಲಾಗಿ ವಾಟರ್ ಮಿಲನ್ ಹೇಗಿರುತ್ತೋ ಅದೇ ಕಲರಲ್ಲಿ ನಾವು ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಈ ರೀತಿ ಪೇಪರ್ ಸಹಾಯದಿಂದ ನಾವು ಐಸ್ ಕ್ರೀಮ್ ಸ್ಟಿಕ್ನ ಇಟ್ಟಾಗ ಅದು ನಾವು ಫ್ರಿಜ್ಗೆ ಇಟ್ಟಾಗೂ ಸಹ ಸೈಡ್ಗೆ ಹೋಗಲ್ಲ, ಕಡ್ಡಿ ಸ್ಟ್ರೈಟಾಗಿ ಇರುತ್ತೆ. ನೋಡಿರಿ ಈ ರೀತಿ ಇದನ್ನು ಒಂದು 8 ಅವರ್ಸ್ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಇದು ಚೆನ್ನಾಗಿ ಇದಾಗಿರುತ್ತೆ, ಸೆಟ್ ಆಗಿರುತ್ತೆ. ಆಗ ಓಪನ್ ಮಾಡಬೇಕು. ನಾನು 8 ಅವರ್ಸ್ನ ಇಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೀವೇ ನೋಡಿ ಯಾವ ಥರ ಇದೆ ಅಂತ. ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಸಖತ್ತಾಗಿದೆ. ಸೇಮ್ ನಾವು ಹಣ್ಣು ಹೇಗೆ ತಿಂತಿರೋ ಅದೇ ಥರನೇ ಈ ಐಸ್ ಕ್ರೀಮು ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಯಾರೂ ಬೇಡ ಅಂತ ಹೇಳಲ್ಲ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇನ್ನು ಅವರು ತಿಂದೇ ಬಿಡ್ತಾರಾ? ನೀವು ಒಂದ್ಸರಿ ಮಾಡಿ ಮಕ್ಳಿಗೂ ಮಾಡಿಕೊಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು.